ಜಗನ್ಮಾತೆ ತಾಯಿ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರೆಯು ವರ್ಷದ ಪ್ರಾರಂಭದಲ್ಲಿ ನಡೆಯುತ್ತದೆ. ಇದು ಕರ್ನಾಟಕದ ಮೊದಲನೇ ಜಾತ್ರೆ ಇದಾಗಿದ್ದು, ಇದರಲ್ಲಿ ಬಂಡಿ ಉತ್ಸವ ಪ್ರಮುಖ ಪಾತ್ರ ಸೆಳೆಯುತ್ತದೆ. ತ್ರಿಪುರ ಸುಂದರಿ ಅಮ್ಮನವರಿಗೆ ಲಕ್ಷಾಂತರ ಭಕ್ತರಿದ್ದು ಅನೇಕ ಜಿಲ್ಲೆಗಳಿಂದ ಜಾತ್ರೆಗೆ ಆಗಮಿಸುತ್ತಾರೆ. 5 ದಿನಗಳಲ್ಲಿ ನಡೆಯುವ ಈ ಜಾತ್ರೆಯಲ್ಲಿ ಜನ ಕಿಕ್ಕಿರಿದು ಹರಿಯುತ್ತಾರೆ. ಮೊದಲನೇದಾಗಿ ಬಂಡಿ ಉತ್ಸವ. ಬಂಡಿ ಉತ್ಸವದಲ್ಲಿ ಸುತ್ತಮುತ್ತಲಿನ ತಾಲೂಕಿನ ಗ್ರಾಮದ ಜನರು ತಮ್ಮ ದನಗಳನ್ನು ತಂದು ಬಂಡಿಗೆ ಕಟ್ಟಿ ಬಂಡಿಯನ್ನು ನಡೆಸುತ್ತಾರೆ. ಅಂದರೆ ಈ ಬಂಡಿ ಉತ್ಸವವು ಮೂಕಾಸುರನನ್ನು ಕೊಂದ ಸ್ಮರಣಾರ್ಥವಾಗಿ ಬಂಡಿಯನ್ನು ಓಡಿಸುತ್ತಾರೆ. ತ್ರಿಪುರ ಸುಂದರಿ ಅಮ್ಮನವರು ಚಾಮುಂಡಿಯ ಸಹೋದರಿಯಾಗಿದ್ದು, ಮೈಸೂರು ಮಹಾರಾಜರು ತ್ರಿಪುರ ಸುಂದರಿ ಅಮ್ಮನವರಿಗೆ ಚಾಮುಂಡಿಯಂತೆ ಆಭರಣಗಳನ್ನು ಮಾಡಿಸಿರುತ್ತಾರೆ ಹಾಗೂ ಈ ಹಬ್ಬದ ಸಂದರ್ಭಗಳಲ್ಲಿ ಆ ಆಭರಣಗಳನ್ನು ತಾಯಿ ಸುಂದರಿ ಅಮ್ಮನವರಿಗೆ ತೊಡಿಸಿರುತ್ತಾರೆ. 5 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಮೊದಲನೇ ದಿನ ಬಂಡಿ, 2ನೇ ದಿನ ವೈಮಾಳಿಗೆ, 3ನೇ ದಿನ ತೆಪ್ಪೋತ್ಸವ, 4ನೇ ದಿನ ರಥೋತ್ಸವ, 5ನೇ ದಿನ ಮೆರವಣಿಗೆ ನಡೆಸಲಾಗುತ್ತದೆ. ಈ ಬಂಡಿ ಉತ್ಸವದಲ್ಲಿ ಯುವಕರು ತಮ್ಮ ದನಕರುಗಳನ್ನು ಸ್ವಚ್ಛ ಮಾಡಿ ಸಿಂಗಾರ ಮಾಡಿ ಬಂಡಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಪ್ರತಿ ಗ್ರಾಮಸ್ಥರು ಇದರಲ್ಲಿ ಪಾಲ್ಗೊಳ್ಳುವುದರಿಂದ ಸರ್ಕಾರದ ಮುಂದಾಳತ್ವದಲ್ಲಿ ಟಿಕೆಟ್ನನ್ನು ನಿಗದಿ ಮಾಡಿ ವಿತರಿಸಲಾಗುತ್ತದೆ. ಹಬ್ಬದ ಸಂದರ್ಭದಲ್ಲಿ ತ್ರಿಲೋಕ ಸುಂದರಿಯಾದ ತ್ರಿಪುರ ಸುಂದರಿ ಅಮ್ಮನವರನ್ನು ನೋಡಲು 2 ಕಣ್ಣು ಸಾಲದು.